ಕಟ್ಟಿಕೊಂಡು ಆ ದಡದ ಹತ್ರ ಈಜ್ಕೊಂಡು ಬರೋ ಪ್ರಯತ್ನ ಮಾಡ್ತಾನೆ. ಯಾಕೆ ಹೇಳು? ಆ ದಡ ಸೇರಿದ್ರೆ ನಾನು ಬದುಕ್ಬೋದು ಅನ್ನೋ ನಂಬಿಕೆಯಿಂದ. ಹಾಗೆ ನೀವು ಕೂಡ ನಿಮ್ಮ ಅಪ್ಪ ಅಮ್ಮನ ಕಣ್ಣಿಗೆ ದೂರದಲ್ಲಿ ಕಾಣಿಸ್ತಾ ಇರೋ ದಡ ಇದ್ದ ಹಾಗೆ. ಜೀವನದಲ್ಲಿ ಎಷ್ಟೇ ಕಷ್ಟ ಆದ್ರೂ ಅವ್ರಿಗೆ ಸಂಸಾರದ ಸಾಗರದಲ್ಲಿ ಈಜ್ತಾನೆ ಇರ್ತಾರೆ. ಯಾಕೆ ಹೇಳು? ಮುಂದೊಂದು ದಿನ ಈ ದಡ ನಮಗೆ ಆಶ್ರಯ ಕೊಡುತ್ತೆ ಅನ್ನೋ ನಂಬಿಕೆಯಿಂದ. ಇನ್ನೀ ಜೀವನಾನೇ ಸಾಕು ಅನ್ಕೊಳ್ಳೋ ಅವ್ರ ಬಾಳಲ್ಲಿ ನಮ್ಮ ಮಗ ಇದ್ದಾನೆ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋದು ಒಂದೇ ಅವ್ರ ದೊಡ್ಡ ಭರವಸೆ. ಆದ್ರೆ ಭರವಸೆನೇ ಸುಳ್ಳಾದ್ರೆ ಆ ಜೀವಗಳೇನ್ ಮಾಡ್ಬೇಕು? ಬದಲಾಗ್ರು. ಇನ್ನಾದ್ರೂ ಈ ದರಿದ್ರ ಲೈಫ್ ಸ್ಟೈಲ್ನ ಬಿಟ್ಟು ದುಡಿಯೋಕ್ ನಿಂತ್ಕೊಂಡು ಆ ಜೀವಗಳಿಗೆ ಆಸರಿಯಾಗಿ. ಬೇರೆಯವ್ರ ಕೈ ಕೆಳಗೆ ದುಡಿಯೋದು ನಿಮಗೆ ಅವಮಾನ ಅನ್ಸಿದ್ರೆ ಏನಾದ್ರೂ ಬಿಸ್ನೆಸ್ ಮಾಡಿ. ಲಾಸ್ ಆಯ್ತಾ ಆಗ್ಲಿ, ಆದ್ರೆ ಆ ಲಾಸು ನಿಮ್ಗೊಂದು ಹೊಸ ಪಾಠ ಕಲಿಸಿರುತ್ತೆ. ಅವಾಗ ನೀವು ನಿಲ್ಲಲ್ಲ, ಇನ್ನೊಂದು ಹೊಸ ಹೆಜ್ಜೆ ಇಡ್ತೀರಾ. ಜೀವನದಲ್ಲಿ ಕೂತ್ ಕೇಳೋದಕ್ಕಿಂತ ಪ್ರಯತ್ನ ಮಾಡಿ ಕೇಳೋ ಅಂತಾರೆ ದೊಡ್ಡವರು. ಬೇರೆ ಯಾರೋ ಯಾಕೆ ನಮ್ಮ ತಪ್ಪಲ ರಾಜನ್ನೇ ನೋಡಿ, ಓದಿರೋದು 6ನೇ ಕ್ಲಾಸು, ಯಾವನಿಗೂ ಸಲಾಂ ಹೊಡಿದ ತಿಂಗಳಿಗೆ 15,000 ಲಾಭ ತೆಗಿತಾನೆ. 20. ಯಾಕೆ ಹೇಳು? ಅವನು ನಿಮ್ಮ ತರ ಖಾಲಿ ಕೂತಿಲ್ಲ.